ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಚೆನ್ನಾಗಿರಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಈ ಒಂದು ವ್ಲಾಗ್ ಬಂದು ಥರ್ಸ್ಡೇ ವ್ಲಾಗ್. ನನಗೆ ಹುಷಾರಿಲ್ಲದೆ ಇರೋ ಕಾರಣ ನಾನು ವ್ಲಾಗ್ನ 2 ಡೇಸಿಂದ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಆ ಒಂದು ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ಗೃಹಿಣಿಯರಾಗಿರೋದ್ರಿಂದ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ನಿಭಾಯಿಸಬೇಕಾಗುತ್ತೆ. ಸೊ ಇವು ಎಲ್ಲ ಕೆಲಸಗಳ ಮಧ್ಯದಲ್ಲಿ ನಮ್ಮನ್ನು ನಾವು ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಇದನ್ನು ಹೇಳ್ತಾನೆ ಬಂದಿದ್ದೀನಿ. ಸೊ ನಾನು ಪ್ರತಿದಿನ ಬೆಳಗ್ಗೆ ಎದ್ದು ಐಸ್ ವಾಟರಲ್ಲಿ ಫೇಸ್ನ ವಾಶ್ ಮಾಡ್ಕೊಳ್ತೀನಿ. ಸೊ ಇದರಿಂದ ನಾನು ಈ ಒಂದು ವಾಟರಿಂದ ವಾಶ್ ಮಾಡ್ಕೊಳ್ಳೋದ್ರಿಂದ ನನಗೆ ತುಂಬ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಅರ್ಲಿ ಮಾರ್ನಿಂಗ್. ಸೊ ನಾವು ಗೃಹಿಣಿಯರಾಗಿರೋದ್ರಿಂದ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ನಿಭಾಯಿಸಬೇಕಾಗಿರುತ್ತೆ. ಮಕ್ಕಳನ್ನ ನೋಡ್ಕೊಳ್ಳೋದು, ಮನೆಯಲ್ಲಿ ಗಂಡನ್ನ ನೋಡ್ಕೊಳ್ಳೋದು, ಮನೆ ಕೆಲಸಗಳನ್ನು ಮಾಡೋದು, ಏನಿಲ್ಲದೆ ಇದ್ರೂ ಇದ್ದದ್ದನ್ನು ಇಲ್ಲದೆ ಇರೋದನ್ನು ಎಲ್ಲವನ್ನ ನಿಭಾಯಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯವಾಗಿರುತ್ತೆ. ಸೊ ಇವುಗಳ ಮಧ್ಯದಲ್ಲಿ ನಮಗೆ ಅಂತ ನಾವೊಂದು 4 ಕಾಸು ನಾವು ದುಡ್ಕೋಬೇಕು, ಫೈನಾನ್ಷಿಯಲ್ ಆಗಿ ನಾನು ಇಂಡಿಪೆಂಡೆಂಟ್ ಆಗಿರಬೇಕು ಅಂತಲೂ ನಾವು ಎಷ್ಟೋ ಕಷ್ಟಗಳನ್ನು ಪಡ್ತಾ ಇರ್ತೀವಿ. ಸೊ ಇವುಗಳ ಮಧ್ಯದಲ್ಲಿ ನಾವು ಆರೋಗ್ಯವಾಗಿರೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ಆರೋಗ್ಯವಾಗಿದ್ದರೆ ತಾನೇ ಮನೆಯಲ್ಲಿ ಇರೋರನ್ನ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಳ್ಳೋಕೆ ಸಾಧ್ಯ. ನಾವೇ ಅನ್ಹೆಲ್ದಿ ಆಗಿದ್ದರೆ ಮನೇಲಿ ನೋಡ್ಕೊಳ್ಳೋಕ್ಕಾಗಲಿ, ಮನೆಯಲ್ಲಿ ಕೆಲಸಗಳು ಮಾಡ್ಕೊಳ್ಳೋಕ್ಕಾಗಲಿ, ಆ್ಯಕ್ಟಿವ್ ಆಗಿರೋದಕ್ಕೂ ಕೂಡ ಸಾಧ್ಯ ಆಗಲ್ಲ. ನಾನು ಆರೋಗ್ಯದ ವಿಷಯದಲ್ಲಿ ಬಹಳಷ್ಟು ಪೆಟ್ಟುಗಳನ್ನು ತಿಂದಿದ್ದೀನಿ. ನಾನು ಮೆಂಟಲಿ, ಫಿಸಿಕಲಿ ಆ್ಯಂಡ್ ಫೈನಾನ್ಷಿಯಲಿ ಒಂದು ದೃಢವಾಗಿ ನಾನು ನಿಲ್ಲಬೇಕು, ನಾನು ಅಚೀವ್ ಮಾಡಬೇಕು ಅಂತ ಕೆಲವೊಂದು ನಿರ್ಧಾರಗಳನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ನೀರು ದೋಸೆ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ನಾನು ರಾತ್ರಿಯಲ್ಲೇ ಅಕ್ಕಿಯನ್ನು ನೆನೆಸಿಟ್ಟಿರುವಂಥ ಅಕ್ಕಿಯನ್ನು ರುಬ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ಕೋಕೋನಟ್ ಹಾಕಿ ಈ ಥರ ಸಣ್ಣದಾಗಿ ರುಬ್ಕೊಳ್ತಾ ಇದ್ದೀನಿ. ನಾನು ನೀರು ದೋಸೆ ಮಾಡ್ದೇ ತುಂಬಾ ದಿನ ಆಗಿಬಿಟ್ಟಿತ್ತು. ಆ್ಯಂಡ್ ನಮ್ಮ ಮನೆಯವರು ಕೂಡ ಹೇಳ್ತಾಯಿದ್ರು, ನೀರು ದೋಸೆ ಮಾಡು, ತುಂಬ ದಿನ ಆಯ್ತಲ್ಲ, ಸೊ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ನಮಗೆ ತುಂಬ ಇಷ್ಟವಾಗಿರುವಂಥ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಈ ಒಂದು ನೀರು ದೋಸೆ. ಸೊ ಬ್ಯಾಟ್ರಿಗೆ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಸಣ್ಣದಾಗಿ ರುಬ್ಕೊಂಡಾಗಿ ಆದಮೇಲೆ ತುಂಬ ಗಟ್ಟಿ ಇರಬಾರ್ದು. ನೀರು ದೋಸೆ ಅಂದರೆ ನೀರಾಗೇ ಇರಬೇಕು. ಸೊ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು. ಅದಕ್ಕೆ ಕಾಂಬಿನೇಷನ್ ಆಗಿ ಗ್ರೀನ್ ಚಿಲ್ಲಿ ಚಿಕನ್ ಒಂದು ಕರಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಮನೆಯವ್ರು ಹೇಳಿದ್ರು, ಮಧ್ಯಾಹ್ನಕ್ಕೂ ಸೇರಿಸಿ ಮಾಡಿಬಿಡು, ಹೆಂಗಿದ್ರು ನಿನಗೆ ಹೆಲ್ತ್ ಇಶ್ಯೂ ಇದೆಲ್ಲ, ಸುಮ್ಮನೆ ಪದೇ ಕಿಚನ್ಗೆ ಹೋಗಿ ಬೇರೆ ಎಲ್ಲ ಮಾಡೋದು ಯಾಕೆ, ಸೊ ಮಧ್ಯಾಹ್ನಕ್ಕೂ ಸೇರಿಸ್ಬಿಟ್ಟು ನೀನು ರೆಡಿ ಮಾಡ್ಕೊ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಮಧ್ಯಾಹ್ನಕ್ಕೂ ಸೇರಿಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕರಿ ನಮಗೆ ಜಾಸ್ತಿ ಬೇಕು ಅಂತ ಅಂದರೆ ಈರುಳ್ಳಿನ ಜಾಸ್ತಿ ಹಾಕಬೇಕು. ನಾನು 4 ಈರುಳ್ಳಿಗಳನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ನನಗೆ ಗ್ರೇವಿ ಜಾಸ್ತಿ ಬೇಕಲ್ಲ ಅಂತ. ಅದಾದಮೇಲೆ ಇವಾಗ ಚಿಕನ್ ಜೊತೆ ಫ್ರೈ ಮಾಡೋದಕ್ಕೆ 2 ಈರುಳ್ಳಿನ ಚಾಪ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ಯಾವ ಥರ ಅಂದರೆ ತುಂಬ ತೆಂಗಿನಕಾಯಿನ ಚಿಕನ್ ಕರಿಗೆ ಹಾಕಿ ಮಾಡಿದ್ರೆ ಇಷ್ಟ ಆಗಲ್ಲ. ಸೊ ಕರಿಗೆ ತೆಂಗಿನಕಾಯಿನ ಜಾಸ್ತಿ ಹಾಕಿದ್ರೆ ಸೊ ಗ್ರೇವಿನೂ ಜಾಸ್ತಿ ಆಗುತ್ತೆ. ಬಟ್ ನಮ್ಮ ಮನೇಲಿ ಅದು ಇಷ್ಟ ಆಗಲ್ಲ ಅಂತ ಹೇಳಿ ನಾನು ಈರುಳ್ಳಿನ ಜಾಸ್ತಿ ಹಾಕ್ಕೊಳ್ತೀನಿ. ಸೊ ಇಲ್ಲಿ ನಾನು ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಒಂದು 4 ಈರುಳ್ಳಿನ, ಅಂದರೆ ಮೀಡಿಯಮ್ ಸೈಜ್ ಇರುವಂಥದ್ದು, ಅದನ್ನು ಹಾಕಿ ಈ ಥರ ಬಾಡಿಸ್ಕೊಳ್ತಾ ಇದ್ದೀನಿ. ಸೊ ನಮಗೆ ಈರುಳ್ಳಿ ಚೆನ್ನಾಗಿ ಬೇಯಬೇಕು, ಬೇಗ ಬೆಂದೋಗಬೇಕು ಅಂತಂದರೆ ಉಪ್ಪು ಮತ್ತು ಅರಿಶಿಣ ಹಾಕಿ ಈ ಥರ ಚೆನ್ನಾಗಿ ಬಾಡಿಸ್ಕೋಬೇಕು. ಆವಾಗ ಈರುಳ್ಳಿ ಅನ್ನೋದು ಬೇಗ ಫ್ರೈ ಆಗುತ್ತೆ. ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ನೀರು ದೋಸೆ ವಿತ್ ಗ್ರೀನ್ ಚಿಲ್ಲಿ ಚಿಕನ್ ಕರಿ. ಐ ಆಮ್ ಶೋರ್ ದಟ್ ನಿಮಗೆ ಈ ಒಂದು ಕರಿ ಖಂಡಿತವಾಗೂ ಇಷ್ಟ ಆಗುತ್ತೆ ಅಂತ. ಸೊ ಟ್ರೈ ಮಾಡಿ ನೋಡಿ, ಟೇಸ್ಟ್ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಮ್ಮ ಜೀವನದಲ್ಲಿ ನಾವು ಏನಾದರೂ ಮಾಡಬೇಕು, ಏನಾದರೂ ಕಾರ್ಯನ ಹೊಸದಾಗಿ ನಾವು ಪ್ರಾರಂಭನೆ ಮಾಡಿದಾಗ ತುಂಬ ಜನರು ಅದಕ್ಕೆ ಕಲ್ಲು ಹಾಕೋರಿರ್ತಾರೆ. ನಮ್ಮವರು ಅಂತ ನಮಗೆ ಯಾರೂ ಸಪೋರ್ಟ್ ಮಾಡಲ್ಲ, ಬಟ್ ಆದರೆ ಹೊರಗಿನ ಜನರು ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿರ್ತಾರೆ. ಆ್ಯಂಡ್ ಇಲ್ಲಿ ನಾನು ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಬಾಡಿರುವಂಥ ಈರುಳ್ಳಿಯಲ್ಲಿ ಸೊ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಿಕನ್ನೆಲ್ಲ. ಇದನ್ನು ನಾವು ಬಾಡಿಸ್ಕೋಬೇಕಾಗುತ್ತೆ, ಒಂದು 60 to 70% ಕುಕ್ ಮಾಡ್ಕೋಬೇಕಾಗುತ್ತೆ.
ಇಲ್ಲಿ ನಾನು ಒಂದು ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಅದಾದಮೇಲೆ ಸೋಂಪು, ಕಾಳುಮೆಣಸು, ಚಕ್ಕೆ, ಲವಂಗ, ಯಾಲಕ್ಕಿ, ಸೊ ಗೋಡಂಬಿ, ಸೊ ಇದೆಲ್ಲ ಹಾಕ್ಕೊಂಡು ಅದಾದಮೇಲೆ ಒಂದು 2 ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ, ಒಂದು 2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೇ ಮಿಕ್ಸಿ ಜಾರಿಗೆ ನಾನು ಮತ್ತು ಕೊರಿಯಾಂಡರ್ ಹಾಕ್ಕೊಳ್ತಾ ಇದ್ದೀನಿ, ಪುದೀನ ಹಾಕ್ಕೊಳ್ತಾ ಇದ್ದೀನಿ ಕೈ ಹಿಡಿ ಆಗೋಷ್ಟು. ಅದಾದಮೇಲೆ ಗ್ರೀನ್ ಚಿಲ್ಲಿ, ಚಿಕನ್ ಕರಿಗೆ ಗ್ರೀನ್ ಚಿಲ್ಲಿ ಹಾಕಿದ್ದೀನಿ. ಈ ಥರ ಸಣ್ಣದಾಗಿ ನಾನು ರುಬ್ಬಿಟ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಚಿಕನ್ ಎಲ್ಲ 70% ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಸೊ ಅದನ್ನು ಒಂದು ಪಾತ್ರೆಗೆ ಈ ಥರ ಸರ್ವ್ ಮಾಡಿಕೊಂಡು ಮತ್ತು ಅದೇ ಕುಕ್ಕರ್ಗೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ನಾವು ರುಬ್ಬಿಟ್ಟಿರುವಂಥ ಒಂದು ಮಸಾಲೆ ಏನಿದೆಯಲ್ಲ ಅದು ಒಂದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಈ ಥರ ಚಿಕನ್ ಹಾಕಿ ಚಿಕನ್ ಜೊತೆಗೆ ಹಸಿ ವಾಸನೆ ಹೋಗೋ ತನಕನೂ ಈ ಥರ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಅದಾದಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕ್ಲೋಸ್ ಮಾಡಿದ್ರೆ ಆಯಿತು, ಕರಿಗೆ ರೆಡಿ ಆಗಿಬಿಡುತ್ತೆ. ಇಲ್ಲಿ ನಾನು ದೋಸೆಗೆ ರೆಡಿ ಮಾಡಿಕೊಂಡು ಸೊ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಈ ನೀರು ದೋಸೆಗೆ ವೆಜ್ಗಿಂತ ನಾನ್ ವೆಜ್ ಕರೀಸೇ ತುಂಬ ಚೆನ್ನಾಗಿ ಹೊಂದಿಕೊಳ್ತವೆ. ಅಂದರೆ ಚಿಕನ್ ಕರಿ ಆಗಿರ್ಬೋದು, ಫಿಶ್ ಕರಿ ಆಗಿರ್ಬೋದು, ಮಟನ್ ಕರಿ ಆಗಿರ್ಬೋದು, ಸೊ ನಾನ್ ವೆಜ್ಜಲ್ಲಿ ಎಗ್ ಕರಿ ಆಗಿರ್ಬೋದು, ಯಾವುದೇ ಕರಿ ಆಗಿರಲಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಾವು ಮನೆಯಲ್ಲಿ ಯಾವಾಗೆಲ್ಲ ನೀರು ದೋಸೆ ರೆಡಿ ಮಾಡ್ಕೊಳ್ತೀವೋ, ನೀರು ದೋಸೆ ಮಾಡ್ಕೊಳ್ತೀವೋ ತಿನ್ನೋದಕ್ಕೆ, ಸೊ ಅವಾಗೆಲ್ಲ ನಾನು ನಾನ್ ವೆಜ್ಜೇ ಪ್ರಿಫರ್ ಮಾಡ್ಕೊಳ್ತೀನಿ. ಯಾಕಂದರೆ ನಮಗೆ ನೀರು ದೋಸೆಗೆ ತುಂಬ ಅಂದರೆ ತುಂಬಾ ಇಷ್ಟ. ಸೊ ಇಲ್ಲಿ ನಾನು ಸ್ಮೂದಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಪಪಾಯ ಸ್ಮೂದಿ. ನಮ್ಮ ಮನೆಯಲ್ಲಿ ಪಪಾಯ ತಿನ್ನಲ್ಲ, ಮೇಯ್ನಾಗಿ ನಮ್ಮ ಮನೆಯವರು, ಅದಾದಮೇಲೆ ನಮ್ಮ ಮಕ್ಕಳು ತಿನ್ನಲ್ಲ. ಸೊ ಅದಕ್ಕೆ ಸ್ಮೂದಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ, ಅದಾದಮೇಲೆ ಇಷ್ಟಪಟ್ಟು ತಿಂತಾರೆ ಅಂತ. ಸೊ ಎಷ್ಟು ಚೆನ್ನಾಗಿ ಕರಿ ರೆಡಿ ಆಗಿದೆ, ಸೊ ನೀವೇ ನೋಡ್ತಿದ್ದೀರಲ್ಲ. ಸೊ ಸ್ಮೂದಿ, ಅದಾದಮೇಲೆ ನೀರು ದೋಸೆ, ಚಿಕನ್ ಕರಿ ತುಂಬ ಅಂದರೆ ತುಂಬ ಸಕ್ಕತ್ತಾಗಿ ಟೇಸ್ಟ್ ಬಂದಿತ್ತು, ಅಷ್ಟು ಚೆನ್ನಾಗಿತ್ತು. ನಾವು ಮಾಡೋ ಅಡುಗೆನ ಮನೆಯಲ್ಲಿ ನಮ್ಮ ಮನೆಯವರು ಅಥವಾ ಮಕ್ಕಳು ಇಷ್ಟಪಟ್ಟು ತಿಂತಾಯಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಇನ್ನೂ ಬೇರೆ ಬೇರೆ ಅಡುಗೆಗಳನ್ನು ಟ್ರೈ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋದಕ್ಕೆ ನಮಗೆ ಒಂಥರ ಮೋಟಿವೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ಅವರು ಇಷ್ಟಪಟ್ಟು ಸ್ಮೂದಿ ಆಗಿರಲಿ, ಆಮೇಲೆ ನಾನು ಮಾಡಿರೋಂಥ ಚಿಕನ್ ಕರಿ ಆಗಿರಲಿ ತುಂಬ ಚೆನ್ನಾಗಿತ್ತು ಅಂತ ಇಷ್ಟಪಟ್ಟು ತಿಂತಾಯಿದ್ರು. ಒಂದು ದಿನ ನಾವು ಕೆಲಸ ಮಾಡೋದು ಏನಾದರೂ ಸ್ಕಿಪ್ ಆಗಿಬಿಟ್ರೆ ಸೊ ಎಲ್ಲ ಕೆಲಸನೂ ಮಾರನೇ ದಿನಕ್ಕೆ ಲೋಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ನನಗೂ ಹಾಗೆ ಆಗಿರೋದು. ರೇಷನ್, ಅದಾದಮೇಲೆ ತರಕಾರಿಗಳನ್ನೆಲ್ಲ ಜೋಡಿಸಿ ನೀಟಾಗಿ ಇಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನು ತುಂಬ ದಿನದಿಂದ ಅಂದ್ಕೊಳ್ತಾನೆ ಇದ್ದೆ, ಒಂದು ಮನಿ ಬ್ಯಾಂಕ್ನ ತಗೋಬೇಕು, ನಾನು ಸ್ವಲ್ಪ ಅಮೌಂಟ್ನ ಸೇವ್ ಮಾಡಬೇಕು ಅಂತ. ಸೊ ಫೈನಲಿ ನಾನು ಮಾಡಿರುವಂಥ ಆರ್ಡರ್ ಬಂದಿದೆ ಮನೆಗೆ, ಅದನ್ನು ಅನ್ಬಾಕ್ಸ್ ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ. ತುಂಬ ದಿನದಿಂದ ನಾನು ಇದನ್ನು ತಗೋಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ. ಸೊ ಫೈನಲಿ ಹಿಯರ್ ಇಟ್ ಈಸ್. ಈ ಒಂದು ಬಾಕ್ಸ್ ಬಂದು ಉಡ್ದು, ಈ ಒಂದು ಬಾಕ್ಸ್ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ನಾವು ಎಷ್ಟೆಷ್ಟು ಅಮೌಂಟ್ ಹಾಕಿದ್ರೆ ಅದರಲ್ಲಿ ನಮಗೆ ಎಷ್ಟು ಸೇವ್ ಆಗುತ್ತೆ, ಒಂದು ವರ್ಷಕ್ಕೆ ಎಷ್ಟು ಬರುತ್ತೆ ಅಂತ ಅದರಲ್ಲಿ ಕಂಪ್ಲೀಟಾಗಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ನಾನು ಒಂದು ಚಾಲೆಂಜಿಂಗ್ ಮಾಡ್ಕೊಂಡಿದ್ದೀನಿ ನಾನು ಏನಾದರೂ ಮಾಡಬೇಕು, ಇದರಲ್ಲಿ ಹಾಕಬೇಕು, ಆ 1 ಲ್ಯಾಕ್ನ ನಾನು ಫಿನಿಶ್ ಮಾಡಬೇಕು ಅಂತ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.